ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಜೀವರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನೋಡ್ರಿ, ಎಂಥ ಸಂದರ್ಭದಲ್ಲಿ ದೇವಿ ಅವತಾರ ತಾಳಿ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾಳೆ ದೇವತೆಗಳು ಅಂತ ಹೇಳಿ ಅತ್ಯಂತ ಹರ್ಷಚಿತ್ತರಾಗಿ ಎಲ್ಲಾ ದೇವತೆಗಳು ಆ ಮಹಿಷಾಸುರನ ವಧ ಅಂದ್ಕೊಳ್ಳೇನ ಇಂದ್ರಾದಿ ಎಲ್ಲಾ ದೇವತೆಗಳು ಆಕಿನ ಸ್ತುತಿ ಮಾಡ್ಲಿಕ್ಕತ್ತಾರ. ನೋಡ್ರಿ, ಎಷ್ಟು ದೊಡ್ಡ ಕಂಟಕದಿಂದ ನಾವು ಪಾರ ಆದ್ವಿ. ಆ ಮಹಿಷಾಸುರ ಏನಾರು ಒಂದ್ ವೇಳೆ ಇನ್ನೂ ಇದ್ದಿದ್ರ ನಮ್ ಸರ್ವನಾಶ ಮಾಡ್ಬಿಡ್ತಿದ್ದ ಅವನು ಅಂತ ಹೇಳಿ ಒಂದು ಆಪತ್ತಿನಿಂದ ನಮ್ಮನ್ನ ಕಂಟಕದಿಂದ ಪಾರ್ ಮಾಡಿದಿ ತಾಯಿ ಜಗದಂಬಾ ಅಂತ ಹೇಳಿ ಆ ಶಕ್ತಿ ದೇವಿಯನ್ನು, ಆ ಭಗವತಿಯನ್ನು, ಆ ಒಂದು ದೇವಿಯನ್ನು ಅತ್ಯಂತ ಭಕ್ತಿಯಿಂದ ವಿನಮ್ರತೆಯಿಂದ ಸ್ತುತ ಮಾಡ್ತಾರೆ. ನೋಡ್ರಿ, ಇಂದ್ರಾದಿ ದೇವತೆಗಳ ಸ್ತುತಿಯನ್ನೇ ಒಂದು ಅಧ್ಯಾಯದಿಂದ 4ನೇ ಅಧ್ಯಾಯ ಇದರಿಂದ ಈಗ ಶುರು ಆಗ್ತದೆ. ಮಹಿಷಾಸುರನ ವಧೆ ಆದ್ಕೊಳ್ಳ ಎಲ್ಲಾ ಇಂದ್ರಾದಿ ದೇವತೆಗಳು ಬಹಳ ಸಂತೋಷ ಆಗಿ ದೇವಿಯನ್ನು ಕುರಿತು ಸ್ತುತಿ ಮಾಡ್ತಾರೆ. ನೀ ಹೆಂಗಿದ್ದಿ, ನಮ್ಮನ್ನ ಹೆಂಗ್ ಕಾಪಾಡ್ದೆ ಅನ್ನೋದನ್ನ ಬಹಳ ವರ್ಣನೆಯಿಂದ ಹೇಳ್ತಾ ಇದ್ದಾರೆ. ಇದನ್ನ ಸುಮೇಧ ಮಹಾಮುನಿಗಳು ಸುರಥ ಮತ್ತು ಸಮಾಧಿ ಎಂಬವರಿಗೆ ಹೇಳ್ತಾ ಇದ್ದಾರೆ. ಅದನ್ನ ನಾವು ಈಗ ಕೇಳ್ತಾ ಇದ್ವಿ. ಇದು ಮಾರ್ಕಂಡೇಯ ಪುರಾಣದೊಳಗ ಮಾರ್ಕಂಡೇಯ ಋಷಿಗಳು ಕೌಷ್ಟಕಿ ಎಂಬ ಒಂದು ಶಿಷ್ಯನಿಗೆ ಹೇಳಿದಂತಹ ಒಂದು ದೇವಿ ಮಹಾತ್ಮೆ ಅಥವಾ ದುರ್ಗಾ ಸಪ್ತಶತಿ ಪಾರಾಯಣ ಅನ್ನೋದು ಒಂದು ಕೇಳ್ತಾ ಇದ್ದೀವಿ ಶರನ್ನವರಾತ್ರಿ ಒಳಗ. ಎಲ್ಲರಿಗೂ ಶರನ್ನವರಾತ್ರಿ ಶುಭಾಶಯಗಳು. ಅತ್ಯಂತ ವೀರಶಾಲಿಯು ದುರಾತ್ಮನೂ ಆದ ಆ ಮಹಿಷಾಸುರನು ಮತ್ತು ಅವನ ರಾಕ್ಷಸ ಸೇನೆಯು ದೇವಿಯಿಂದ ಸಮರ್ಸಲ್ಪಟ್ಟ ಮೇಲೆ ಇಂದ್ರನೇ ಮೊದಲಾದ ದೇವತೆಗಳು ನಮಸ್ಕಾರದಿಂದ ಬಗ್ಗಿದ ಕತ್ತು ಹೆಗಲುಳ್ಳವರಾಗಿ ಅತ್ಯಂತ ಹೆಚ್ಚಿನ ಸಂತೋಷದಿಂದ ಉಂಟಾದ ರೋಮಾಂಚನದಿಂದ ಸುಂದರವಾದ ದೇಹವುಳ್ಳವರಾಗಿ ಆ ದೇವಿಯನ್ನು ಹೀಗೆ ಇಂಥ ಮಾತುಗಳಿಂದ ಸ್ತುತಿಸುತ್ತಾರೆ. ಶುರು ಮಾಡ್ಕೋತಾರೆ. ಎಲ್ಲಾ ದೇವಗಣಗಳ ಶಕ್ತಿ ಸಮೂಹದ ಮೂರ್ತಿಯಾದ ಯಾವ ದೇವಿಯ ಆತ್ಮಶಕ್ತಿಯಿಂದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆಯೋ ಅಂತಹ ಸಮಸ್ತ ದೇವ ಮಹರ್ಷಿಗಳಿಗೆ ಪೂಜ್ಯಳಾದ ಅಂಬಿಕೆಯನ್ನು ಭಕ್ತಿಯಿಂದ ನಮಸ್ಕರಿಸುತ್ತೇವೆ. ಆಕೆಯು ನಮಗೆ ಶುಭವನ್ನೇ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೋತ ದೇವತೆಗಳು ಸ್ತುತಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ದೇವಿಯ ಅಸದೃಶವಾದ ಪ್ರಭಾವಶಾಲಿಯನ್ನಾಗಲಿ ಬಲವನ್ನಾಗಲಿ ಭಗವಂತನಾದ ವಿಷ್ಣು, ಬ್ರಹ್ಮ ಮತ್ತು ರುದ್ರ ಇವರೂ ಸಹ ವರ್ಣಿಸಲಾರರೋ. ನೋಡ್ರಿ, ಪರಬ್ರಹ್ಮ ಶಕ್ತಿನೇ ಆಕಿ. ಬ್ರಹ್ಮ, ವಿಷ್ಣು, ಮಹೇಶ್ವರರು ಸಹ ವರ್ಣಿಸಲಾರರು. ಅಂಥ ದೇವಿ ಅಂತ ಅಷ್ಟು ಮಹಾತ್ಮೆ ಉಳ್ಳ ಶಕ್ತಿ ದೇವಿ ಭಗವತಿ ಆಕೆ ಅಂತ ಹೇಳಿ ಆದಿ ಮಾಯಾದೇವಿ ಒಂದು ಇದನ್ನು ವರ್ಣನೆ ಮಾಡಿದ. ಅಂತಹ ಚಂಡಿಕಾ ದೇವಿಯು ಸಮಸ್ತ ಪ್ರಪಂಚವನ್ನು ಕಾಪಾಡುವುದಕ್ಕೋಸ್ಕರ ಮತ್ತು ಅಮಂಗಳದಿಂದ ಉಂಟಾಗುವ ಭಯವನ್ನು ಪರಿಹರಿಸುವುದಕ್ಕೋಸ್ಕರ ನಮ್ಮನ್ನು ಕಾಪಾಡಲಿ, ಮನಸ್ಸು ಮಾಡಲಿ ಅಂತ ಕೇಳ್ತಾರೆ. ಯಾವ ದೇವಿಯು ಪುಣ್ಯವಂತರ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪಳಾಗಿರುವಳೋ. ನೋಡ್ರಿ, ಪುಣ್ಯವಂತರ ಮನೆಯೊಳಗೆ ಲಕ್ಷ್ಮೀ ಸ್ವರೂಪ, ಮಹಾಲಕ್ಷ್ಮಿ ಸ್ವರೂಪ ಆಗಾಳಕ್ಕೆ ಪುಣ್ಯವಂತರ ಮನೆಯೊಳಗೆ. ಅದೇ ಲಕ್ಷ್ಮಿನೇ ಪಾಪಿಗಳ ಗ್ರಹದಲ್ಲಿ ಅಲಕ್ಷ್ಮೀ ಸ್ವರೂಪಳಾಗಾಳ. ಸಂಸ್ಕೃತರ ಹೃದಯದಲ್ಲಿ ನಿಶ್ಚಯಾತ್ಮಕ ಬುದ್ಧಿಯಾಗಿರುವಳೋ, ಸಜ್ಜನರಲ್ಲಿ ಶ್ರದ್ಧೆ ಆಗಿರುವಳೋ, ಸದ್ವಂಶಜರ ಲಜ್ಜೆ ಆಗಿರುವಳೋ ಅಂತಹ ನಿನ್ನನ್ನು ನಾವು ನಮಸ್ಕರಿಸುತ್ತೇವೆ. ವರ್ಣನೆ ಮಾಡ್ತಾರೆ. ದೇವಿಯನ್ನು ವರ್ಣನೆ ಮಾಡ್ಲಿಕ್ಕೆ ಎಷ್ಟು ಶಬ್ದಗಳು ಸಾಲದು. ಹೇ ದೇವಿ, ಪ್ರಪಂಚವನ್ನು ಕಾಪಾಡು, ಸಜ್ಜನರಿಂದ ನಮ್ಮನ್ನು ಪ್ರಪಂಚದಿಂದ ಕಾಪಾಡು, ದುಶ್ಚರರಿಂದ ರಕ್ಷಿಸು, ಅವರ ಉಪಟಳವನ್ನು ನಮಗೆ ಕೊಡಬೇಡ ಅಂತ ಹೇಳಿ ದೇವಿಯನ್ನು ಬೇಡ್ಕೋತಾರೆ. ಹೇ ದೇವಿ, ನಿನ್ನ ಅಚಿಂತ್ಯ ರೂಪವನ್ನಾಗಲಿ ಅಸುರ ನಾಶಕಾರಿಯಾದ ನಿನ್ನ ಮಹಾಪರಾಕ್ರಮವನ್ನಾಗಲಿ ದೇವಾಸುರ ಗಣಗಳ ಯುದ್ಧದಲ್ಲಿ ನಿನ್ನ ಅತ್ಯದ್ಭುತವಾದ ಕರ್ಮಗಳನ್ನಾಗಲಿ ನಾನು ಹೇಗೆ ಬಣ್ಣಿಸಲಿ. ಯಾವ ಶಬ್ದವ ನಿನ್ನನ್ನು ವರ್ಣಿಸ್ಲಿಕ್ಕೆ ಅಂತ ಕೇಳ್ತಾರೆ ಎಲ್ಲ ದೇವತೆಗಳು. ಅಷ್ಟೊಂದು ಮಹಿಮಾಶಾಲಿಯಾದ ದೇವಿ ನೀನು ಅಂತ ಇನ್ನು ವರ್ಣನೆ ಮಾಡೋದು. ಸಮಸ್ತ ಜಗತ್ತುಗಳಿಗೂ ನೀನೇ ಕಾರಣಗಳು. ನೀನು ತ್ರಿಗುಣೇ ಆದರೂ ಸಹ ಅವುಗಳ ದೋಷದಿಂದ ನೀನು ಅಕ್ಕಿಯಿಂದಲೇ ತ್ರಿಗುಣಗಳು ಹುಟ್ಟ್ಯಾವ. ಸತ್ವ, ರಜ, ತಮಗಳು ಎಲ್ಲ ಜೀವರಾಶಿಗಳಿಗೂ ನಮ್ಮ ಮನುಷ್ಯರಿಗೆ ಆದಿಯಾಗಿ ಸತ್ವ, ರಜ, ತಮ ಈ 3 ಗುಣಗಳು ದೇವಿ ಮಹಾದೇವಿಯಿಂದನೇ ಹುಟ್ಟ್ಯಾವ. ಅವು ಇದ್ರನ್ನ ನಾವು ಒಂದು ವ್ಯವಹಾರವನ್ನು ಮಾಡ್ತೀವಿ. ನೋಡ್ರಿ, ನಾವು ಬರ್ತಾವ ಹೋಗ್ತಾವ. ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ತ್ರಿಗುಣಗಳು ಬಂದೇ ಬರ್ತಾವ. ತಾಮಸ ರೂಪದಿಂದ ನಿದ್ರೆ ಬರ್ತದ, ಆಮೇಲೆ ಮತ್ತ
ಸತ್ವಗುಣದಿಂದ ಭಕ್ತಿ, ದಾನ, ಶ್ರದ್ಧೆ, ಪೂಜೆ ಇವೆಲ್ಲ ಸತ್ವಗುಣದಿಂದ ನಡೀತಾವ. ಆಮೇಲೆ ಇನ್ನ ರಜೋಗುಣದಿಂದ ಕ್ರಿಯಾಶೀಲರಾಗ್ತೇವೆ. ಅದು ಬೇಕು ಇದು ಬೇಕು ಅಂತ ಕ್ರಿಯಾ ಈಗ ನಮ್ಮ ಮನಸ್ಸಿನೊಳಗೆ ಇಚ್ಛಾ ಕಾಮನೆ ಹುಟ್ಟದಿದ್ರ ನಮ್ಗೆ ಏನೋ ಒಂದು ದುಡ್ಡು ಬೇಕಾಗದ, ದುಡ್ಡನ್ನು ಗಳಿಸ್ಲಿಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತ ಕ್ರಿಯಾಶೀಲರಾಗಿ ಒಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಪ್ರತಿಯೊಬ್ಬ ಜೀವಿಗಳು ಹೊಟ್ಟಿ ಮಾಡಿದಾರು ಕ್ರಿಯಾ ಮಾಡ್ಕೊಳ್ಬೇಕ. ಎಲ್ಲಾ ಜೀವರಾಶಿಗಳಿಗೂ ಹೊಟ್ಟೆ ಹಸಿವು, ನೀರಡಿಕೆ ಇವನ್ನೆಲ್ಲ ಕೊಟ್ಟ ಬಿಟ್ಟಾನ ಪ್ರಾಣದ ಧರ್ಮವು. ಅದಕ್ಕೋಸ್ಕರ ಅದಕ್ಕಾದ್ರೂ ಜೀವರಾಶಿಗಳು ಕ್ರಿಯೆಯನ್ನು ಮಾಡ್ಲೇಬೇಕಾಗ್ತದ. ಒಂದು ಕೆಲಸವನ್ನು ಮಾಡ್ಬೇಕಾದ್ರೆ ಒಂದು ಸಂಕಲ್ಪ ಮಾಡ್ಕೊಂಡು ಕ್ರಿಯಾಶೀಲರಾಗ್ಲೇಬೇಕಾಗ್ತದೆ. ಅದಕ್ಕೆ ರಜೋಗುಣ ಬೇಕಾಗ್ತದೆ, ಬರೀ ಸತ್ವಗುಣ ಇದ್ರೆ ನಡೆಯಲಿಲ್ಲ. ಅದಕ್ಕೆ ಎಲ್ಲಾ ಗುಣ 3 ಗುಣವನ್ನು ಕೊಟ್ಬಿಟ್ಟ ದೇವಿ, ಪಾಲಿಸ್ಬಿಟ್ಟಾಳ. ನಮ್ಮ ಜೀವರಾಶಿಗಳನ್ನ ಸೃಷ್ಟಿ ಮಾಡಿ ನೀವು ಹಿಂಗೆ ಜೀವನ ಮಾಡಿದ್ವಿ, ಇಲ್ಲದ್ರೆ ನಾವು ವ್ಯವಹಾರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕೆ ಕೆಲವೊಂದ್ ಟೈಮ್ನಾಗ ದಿವ್ಸದೊಳಗ ನೋಡ್ರಿ ಇವು 3 ಗುಣಗಳು ಬರ್ತಾ ಇರ್ತಾವ ಹೋಗ್ತಿರ್ತಾವ, ನಮ್ಗೆ ಗೊತ್ತಾಗಂಗಿಲ್ಲ. ಬಹಳ ಭಕ್ತಿ ಬಂತಪ್ಪ ದೇವ್ರಿಗೆ ಇವತ್ತ, ನಾ ಎಷ್ಟೊತ್ತಿದ್ರು ದೇವಿ ಪಾರಾಯಣ ಕೇಳ್ಬೇಕು ಇದ್ರೊಳಗೆ ಹಾಕ್ಯಾರಂತ ನಮಗೂ ನಾವು ಕೇಳ್ಬೇಕು. ಸುಬೋಧ ಚಾನಲ್ ಒಳಗೆ ಬರ್ಲಿಕ್ಕತ್ತದ, ನಾವು ದೇವ ಪಾರಾಯಣ ಕೇಳ್ಬೇಕು ಅಂತೀವಿ. ಬಿಟ್ಟು ಕೂತ್ಕೊಂಡು ಕೆಲಸ ಬಿಟ್ಟು ನಾವು ಅದನ್ನ ಕೇಳ್ತೀವಿ. ಆ ಸತ್ವಗುಣ ಬರ್ದಿದ್ರೆ ಈ ಗುಣ ಬರೋದಿಲ್ಲ, ಈ ಬುದ್ಧಿ ಬರೋದಿಲ್ಲ ನಮಗ. ಅದಕ್ಕ ಏನೋ ಒಂದು ಭಕ್ತಿ ಶ್ರದ್ಧೆ ಎಲ್ಲೋ ಹರಿಕತೆ ನಡೀತದ, ದೇವಸ್ಥಾನದೊಳಗೆ ಪೂಜೆ ನಡೀತದ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರ, ಚಂಡಿಕಾ ಹೋಮ ಮಾಡ್ತಾರ. ನವರಾತ್ರಿ ಒಳಗೆ ನಾವು ದಿನಾ ದೇವಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕು, ದೇವಿಯನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಶರಣಾಗತಿ ಆಗೋ ಬುದ್ಧಿ ಬರ್ಲಿಕ್ಕೆ ಸತ್ವಗುಣನೇ ಇರ್ಬೇಕು, ರಜಗುಣನೂ ಬೇಕು. ಯಾಕಂದ್ರೆ ಜೀವನದ ನಡಿಬೇಕಲ್ಲ, ಹೊಟ್ಟೆ ತುಂಬಿಸ್ಕೊಳಿಕ್ಕೆ ಏನಾದ್ರು ಒಂದು ಉದ್ಯೋಗ ಮಾಡ್ಬೇಕು, ಕ್ರಿಯಾಶೀಲರಾಗಬೇಕು. ಅಲ್ಲೋ ಇಳಿ ಬಾ ಎಲ್ಲೋ ಒಂದಲ್ಲ 10 ವ್ಯವಹಾರಗಳು ನಡೀತಾವ ಜೀವನ ಪರಿ. ರಾತ್ರಿ ಆದಂಗ ಎಲ್ಲಾ ನಮ್ಮ ಜೀವನ ಶರೀರದೊಳಗ ಪಾಠಗಳೆಲ್ಲ ಅವಯವಗಳು ಸೋತಿರ್ತಾವ. ಅವನ್ನ ಮತ್ತೆ ನಿಮ್ಗೆ ನಿದ್ರೆ ಕೊಟ್ಟು ಭಗವತಿನೇ ಅದನ್ನ ವಿಶ್ರಾಂತಿಗೆ ಎಲ್ಲವನ್ನು ಹಾಕಿ ಮುಚ್ಚಿ ಹಾಕ್ಬಿಟ್ಟ. ಒಂದು ಕೋಳಿ ನೋಡ್ರಿ, ಹುಂಜ, ಎಲ್ಲ ಮೊಳಿಗಳನ್ನು ಇದಕ್ಕೊಂದು ಉಪಮೆ ಕೊಡ್ತಾರೆ ನಮ್ಮ ವೇದಾಂತದೊಳಗ. ಮನಸ್ಸು ಹೆಂಗ್ ಸ್ತಬ್ಧ ಆಗ್ತದೆ ನಿದ್ದೆ ಒಳಗಂದ್ರ, ಒಂದು ಹುಂಜ ಎಲ್ಲಾ ಮರಿಗಳನ್ನು ಕೂಗಿ ಕರೆದು ಸಂಜೆ ಆದ ತಕ್ಷಣ ಅವನು ತನ್ನ ರೆಕ್ಕೆಯನ್ನು ಹರಕೊಂಡು ಅದ್ರೊಳಗೆಲ್ಲ ಮರಿಗಳನ್ನೆಲ್ಲ ಹಾಕೊಂಡು ಮುಚ್ಕೊಂಡು ಕೂತ್ಬಿಟ್ಟಿರ್ತದೆ. ಅದು ಹಂಗೆ ನಮ್ಮ ಮನಸ್ಸು ಸಹ ಎಲ್ಲಾ ಇಂದ್ರಿಯಗಳನ್ನು ಒಳಗೆ ಹಾಕೊಂಡು ಸ್ತಬ್ಧಾಗಿ ಏನೊಂದು ಇಲ್ದೇನೆ ನಿದ್ರೆ ಮಾಡ್ತೀವಿ. ಏನಾರ ಒಂದು ವಿಚಾರ ಬಂದ್ರೆ ನಿದ್ದೆ ಹತ್ತಂಗಿಲ್ಲ, ಹೌದಾ? ಎಲ್ಲ ಸ್ತಬ್ಧ ಆಗ್ಬೇಕು ಅವಾಗ, ಅಂದ್ರನ ನಾವು ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೆ ಆಗ್ತದ. ಅದು ನಿದ್ರೆ ಒಂದು ನಮ್ಮ ಆತ್ಮಾನಂದಕ್ಕೆ ಹೋಗ್ಲಿಕ್ಕೆ ಒಂದ್ ಸ್ವಲ್ಪ ಶಾಂಪಲ್ ಕೊಟ್ಟಾನ ದೇವ್ರು. ನಮ್ಮ ನಿಜ ಸ್ವರೂಪ ಅಂದ್ರೆ ಎಲ್ಲ ಬಿಟ್ಟಂಗೆ ಹಂಗ ಅಷ್ಟೊಂದು ಸುಖರೂಪವಾಗಿ ಇರ್ತೀಯ ಅನ್ನೋದು ಒಂದು ಸ್ಯಾಂಪಲ್. ನಮ್ ಗುರುಗಳು ಹೇಳ್ತಿದ್ರು, ಬಹಳ ಸುಂದರವಾಗಿ ಹೇಳ್ತಿದ್ರು ಇವನ್ನೆಲ್ಲ. ಎಷ್ಟೋ ಒಂದಿಲ್ಲ ನಿಜವಾಗ್ಲೂ ನಾವು ಅಂತ ಒಂದು ಅವಕಾಶವನ್ನು ಪಡೆದಿದ್ದಕ್ಕೆ ಎಷ್ಟೋ ಒಂದೊಂದು ಸ್ವಲ್ಪ ಆದ್ರೂ ಒಂದೊಂದು ಆಧ್ಯಾತ್ಮದ ತೊಳ್ಕೊಂಡ್ ಒಂದು ಗುರುಗಳು ಹೇಳಿ ನುಡಿಸ್ತಾ ಇದ್ದಾರೆ ನಿಮ್ಮನ್ನ ಅಂತ ಹೇಳ್ತೇನೆ. ಅಷ್ಟೊಂದು ಆನಂದ ಆಗ್ತದ ಅವ್ರು ಹೇಳಿದ್ ನೋಡಿ ನಿಮ್ಗೆ ಹೇಳಕ್ಕೆ. ಹಂಗ ಆ ಸುಖ ನಿದ್ರೆ ಒಳ ಆನಂದದೊಳಗ ಯಾಕೆ ಹೇಳೋದಿಲ್ಲ ಅವಾಗ ಅಂದ್ರೆ, ಅವಾಗ ನಮ್ಗ ವಾಕ್ಶಕ್ತಿ ಇರೋದಿಲ್ಲ. ಮನಸ್ಸು ಸ್ತಬ್ಧ ಆದಾಗ ಎಲ್ಲಾ ಇಂದ್ರಿಯಗಳು ಸ್ತಬ್ಧ ಆಗಿ ಅದ್ರ ಮುಚ್ಕೊಂಡು ಹೋಗಿರ್ತಾವ. ಎಲ್ಲ ತಮ್ಮ ಕೆಲ್ಸದಿಂದ ಒಂದು ಮುಕ್ತರಾಗಿ ಮತ್ತೆ ಮುಂಜಾನೆ ಆದ್ಮೇಲೆ ಎಲ್ಲಾ ಲವಲೋಕದಿಂದ ದೇವರು ಎಬ್ಬಿಸ್ಬಿಡ್ತಾರೆ ಜಾಗೃತರಾಗಿ. ತಮಗುಣನೂ ಇರ್ತದ ಅಂತ ಹೇಳಿ. ಸತ್ವ ರಜ ತಮಗುಣ ಯಾವ್ದು ಅಧಿಕ ಆಗಿರ್ತದ ಅದು ತಮ್ಮ ಒಂದು ಸತ್ವಗುಣ ಅಧಿಕ ಆದ್ರೆ ತನ್ನ ಕೆಲಸ ತಾ ಮಾಡ್ತದೆ. ಭಕ್ತಿ, ದಾನ, ಧರ್ಮ, ಸಜ್ಜನರ ಸಂಘ ಇಂಥವೆಲ್ಲ ಸತ್ವಗುಣದಿಂದ ಶುರು ಆಗ್ತಾವ. ಇವು 3 ಗುಣ ಬಂದ್ ಹೋಗ್ತಿರ್ತಾವ. ಯಾವ್ದು ಅಧಿಕ ಆಗಿರ್ತದಲ್ಲ ಅದು ತನ್ನ ಒಂದು ಪ್ರಭಾವದಿಂದ ತನ್ನ ಕೆಲಸ ಮಾಡಿಸ್ಕೊತಾ ಇರ್ತದೆ ಅಂತ ಹೇಳ್ತಾರೆ. ಹಂಗ ಗುಣ ಅಕ್ಕಿಯಿಂದನ ಗುಣ ಹುಟ್ಟ್ಯಾವ, ಮಹಾಮಾಯಿಂದ ಇವೆಲ್ಲ ತ್ರಿಗುಣಗಳು ಹುಟ್ಟ್ಯಾವ. ಅಕ್ಕಿನ ಗುಣ ಹುಟ್ಟ್ಯಾವ. ಆಕಿ ಮಾತ್ರ ಈ ಭಗವಂತನಿಗಾಗ್ಲಿ ಅಥವಾ ದೇವಿಗಾಗ್ಲಿ ಈ ಗುಣ ಅವರಿಗೆ ಇದು ಎಫೆಕ್ಟ್ ಆಗೋದಿಲ್ಲ, ಅಂದ್ರೆ ಪರಿಣಾಮ ಬೀರೋದಿಲ್ಲ. ಜೀವರಾಶಿಗಳ ಮೇಲೆ ಮಾತ್ರ ಇಂಥ ಪರಿಣಾಮ ಬೀಳಲಿಕ್ಕೆ ಮಾಡ್ಯಾರ. ತ್ರಿಗುಣಗಳ ಆಕೆ ಅದಕ್ಕೆ ಹೇಳ್ತಾರೆ, ನೀನು ತ್ರಿಗುಣೆಯಾದರೂ ಅವುಗಳ ದೋಷದಿಂದ ಲಿಪ್ತಳಾಗಿಲ್ಲ. ಹರಿಹರಾದಿಗಳು ನಿನ್ನನ್ನು ಅರಿಯಲಾರರು ಅಂತ ಪರಬ್ರಹ್ಮ ಸ್ವರೂಪಿ ನೀನಿದ್ದಿ. ನಿನ್ನ ಘಟಿತ ಘಟನಾವಳಿ ನೀನು ಮಾಡ್ತಿದ್ದಿ. ಏನ್ ಮಾಡ್ಲಿಕ್ಕೆ ಶಕ್ತಿ ಎಲ್ಲ ಮಾಡಿಬಿಡ್ತೀನಿ ನೀನು. ಇನ್ನು ಆದಿಮಾಯನ್ನ ಆದಿಶಂಕರಾಚಾರ್ಯರು ತಮ್ಮ ಸ್ತೋತ್ರದೊಳಗ ಏನು ಮಾಯಾ ಪಂಚಕ ಅಂತ ಹೇಳಿ ಈಗ ಒಂದು ಸ್ತುತಿನ ಮಾಡ್ಯಾರ. ಬಹಳ ಚಂದದ ಅದು. ಅದನ್ನ ಓದಿದ್ರೆ ತಿಳಿತದೆ. ಅದಕ್ಕೆ ಹೇಳ್ತಾರ ಕೇಳಿ, ಅಘಟಿತ ಘಟನಾ ಪರಿಯಸಿ ಮಾಯಾ ಅಂತ ಹೇಳಿ ಆಕಿದ ಒಂದು ಸ್ತುತಿನ ಮಾಡ್ಯಾರ, ಮಾಯಾ ಪಂಚಕ ಅಂತ ಹೇಳಿ ಶಂಕರಾಚಾರ್ಯರು. ಅದನ್ನೆಲ್ಲಾರು ಓದಿ ತಿಳ್ಕೋಬಹುದು. ಆಕೆ ಮತ್ತೆ ಎಲ್ಲರಿಗೂ ಆಶ್ರಯ ಹೇಳೋಕೆ
ಜಗತ್ತೆಲ್ಲವೂ ನಿನ್ನ ಅಂಶ ಮಾತ್ರದಿಂದ ನಿನ್ನ ಒಂದು ಅಂಶದಿಂದ ಜಗತ್ತನ್ನು ಸೃಷ್ಟಿ ಮಾಡಿ ನೀನೇ ಅವ್ಯಾಕೃತಳು ಪರಮಕೃತಿಯು ಸರ್ವಕ್ಕೂ ಮೂಲಲು ನೀನೇ ಅಂತ ಇದನ್ನ ದೇವತೆಗಳು ಸ್ತುತಿ ಮಾಡ್ಲಿಕ್ಕತ್ತಾರೆ ದೇವಿಯಲ್ಲಿ ಕುತ್ಕೊಂಡು ಅಕಿನ ಪರಬ್ರಹ್ಮ ಸ್ವರೂಪಿಣಿ ಅಕಿನ ಆದಿಶಕ್ತಿ ಮಹಾಮಾಯ ಪ್ರತಿಯೊಂದು ಅಕಿನ ಅಂಬಿಕೆ ಜಗಜ್ಜನನಿ. ಹೀಗೆ ದೇವಿ ಯಾವುದರ ಉಚ್ಚಾರಣೆಯಿಂದ ಎಲ್ಲ ಯಜ್ಞಗಳಲ್ಲಿಯೂ ಸಮಸ್ತ ದೇವಗಣಗಳು ಸಂತೃಪ್ತಿಯನ್ನು ಹೊಂದುವವೋ ಅಂತಹ ಸ್ವಾಹ ಮಂತ್ರವು ನೀನೆ. ನೋಡ್ರಿ ಆಹುತಿ ಕೊಡ್ತಾರಲ್ಲ ಹೋಮದೊಳಗ ಯಜ್ಞ ಯಾಗಾದಿಗಳನ್ನು ದೇವತೆಗಳ ಸಂಪ್ರೀತಿಗೋಸ್ಕರ ಯಜ್ಞ ಮಾಡ್ತಾರೆ, ಚಂಡಿಕಾ ಹೋಮ ಮಾಡ್ತಾರೆ, ಅದ್ರೊಳಗ ಆಹುತಿ ಕೊಡ್ತಾರೆ. ಶೃಂಗೇರಿ ಜನ ನೋಡ್ರಿ ಎಷ್ಟು ಸಂಭ್ರಮದಿಂದ ಸಹಸ್ರ ಚಂಡಿಯಾಗ ಮಾಡ್ತಾರ, ಒಂದು ಶತಚಂಡಿಯಾಗ ಮಾಡ್ತಾರ. ಏನ ಸಂಭ್ರಮ ನೋಡ್ಬೇಕು, ಎರಡು ಕಣ್ಣು ಸಾಲದು ಅಂತಹ ದೇವಿ ಶರನ್ನವರಾತ್ರಿ ಒಳಗ ಎಲ್ಲಾ ದೇವಿ ದೇವಸ್ಥಾನದ ಕೊಲ್ಲೂರ್ ಒಳಗ ಒಂದ್ ಎರಡ ನಮ್ಮ ಭಾರತ ದೇಶದ ನಮ್ಮ ಇಲ್ಲೇ ನೋಡ್ರಿ ನಮ್ಮ ಕರ್ನಾಟಕದಾಗ ಬೇಕಾದಷ್ಟು ದೇವಸ್ಥಾನದೊಳಗ ನಾವು ನೋಡ್ಲಿಕ್ಕೆ ಸಿಗ್ತದ. ನೋಡಿ ಧನ್ಯರಾಗ್ಬೇಕು, ಕೇಳಿ ದೇವಿಯ ಚರಿತ್ರೆಯನ್ನು ಕೇಳಿ ಧನ್ಯರಾಗ್ಬೇಕು. ಈ ಶರನ್ನವರಾತ್ರಿ ಒಳಗ ನೀನು ಸರ್ವಕ್ಕೂ ಆಶಯಳು ಅಂತೆಲ್ಲ ಹೇಳ್ತಾರೆ. ಸ್ವಾಹ ಮಂತ್ರವೂ ನೀನೆ, ಸ್ವಧಾ ಮಂತ್ರವೂ ನೀನೆ. ಪಿತೃಗಳಿಗೆ ನೋಡ್ರಿ ಈ ಶುಭ ಮಾಡ್ಬೇಕಾರ ಸ್ವಾಹ ಅಂತ ಹೇಳ್ತಾರ, ಆಹುತಿ ಹಾಕ್ಬೇಕಾರ. ಅದೇ ಅಗ್ನಿಗೆನೆ ಪಿತೃಗಳು ಅಂದ್ರೆ ಒಂದು ಶ್ರಾದ್ದ ಮಾಡ್ಕೊರ ನಮ್ಮನೆ ನಮ್ ತಂದೆಯವ್ರ ಮನೆ ಒಳಗ ತಾಯಿ ಮನೆ ಒಳಗ ಪಿತೃಗಳು ಶ್ರಾದ್ದ ಮಾಡ್ಬೇಕಾರ ಹೋಮದ ಪ್ರತಿಯೊಂದಕ್ಕೂ ಹೋಮ. ನಾವು ಶುಕ್ಲ ಯಜುರ್ವೇದಿಗಳಲ್ಲಿ ಅಲ್ಲಿ ಪ್ರತಿಯೊಂದಕ್ಕೂ ಹೋಮದ. ನಾನು ಮುಂದೆ ಇಂಥ ಹೋಮ ಯಾಕ ನಾನ್ ಚಿಕ್ಕವಳಿದ್ದಾಗ ನೋಡ್ತಿದ್ದೆ. ಅಪ್ಪ ನಮ್ಮ ಅಪ್ಪನ ಕೇಳಿದೆ, ಅಪ್ಪ ಇದಕ್ಕೆ ಯಾಕೆ ಸಹ ಹೋಮ ಮಾಡ್ತೀರಿ ಪಿತೃಗಳದ್ದು ಯಜ್ಞ ಅಮ್ಮಂಗಳ ಅಲ್ಲೇನು, ಅದಕ್ಕೂ ಸಹ ಹೋಮದಿಂದ ಪಿತೃಗಳಿಗೆ ಹೋಗ್ತದದು. ಅಲ್ಲೇ ಸ್ವಧಾ ಅಂತ ಹೇಳ್ತಾರೆ. ಈಗ ಮಂಗಳ ಕಾರ್ಯಕ್ಕೆ ಸ್ವಾಹ ಅಂತ ಆಹುತಿ ಕೊಡ್ತಾರೆ, ಇಲ್ಲಿ ಸ್ವಧಾ ಅಂತ ಹೇಳಿ ಪಿತೃಗಳಿಗೆ ಆಹುತಿ ಕೊಡ್ತಾರೆ, ಅಲ್ಲಿ ಹೋಗ್ತಾರೆ. ಹಿಂಗ ಎಲ್ಲ ನೀನೇ ಆಗಿದ್ದಿ ಅಂತ ಹೇಳಿ ದೇವಿ ವರ್ಣನೆ ಮಾಡಿ ಹೇಳಬಹುದು. ಈ ದೇವಿ ಯಾವುದು ಮುಕ್ತಿಗೆ ಕಾರಣವಾಗಿರುವುದೋ, ಯಾವುದು ವರ್ಣಿಸಲು ಕಷ್ಟವಾದ ಮಹಾವೃತ ರೂಪವಾಗಿರುವುದೋ, ಜಿತೇಂದ್ರಿಯರು ತತ್ವಸಾರವನ್ನು ಅರಿತಿರುವವರು, ಮೋಕ್ಷಾಕಾಂಕ್ಷಿಗಳು, ಸಮಸ್ತ ದೋಷಗಳ ಶೂನ್ಯರು ಆದ ಮುನಿಗಳಿಂದ ಯಾವುದು ಅಭ್ಯಸಿಸಲ್ಪಡುತ್ತಿರುವುದೋ, ಹೇ ಭಗವತಿ ಆ ಪರಾವಿದ್ಯೆಯೂ ನೀನೇ ಆಗಿದೆ. ಅಂತ ವೇದಾಂತ ಆತ್ಮವಿದ್ಯೆಯೂ ನೀನೇ ಆಗಿಯವ. ಯಾಕಂದ್ರೆ ನಮ್ಮ ಆತ್ಮವನ್ನು ತಿಳ್ಕೊಂಡು ನಾವು ಉದ್ಧಾರ ಆಗ್ಲಿಕ್ಕೆ ಆಕಿನೇ ಭಗವತಿಯನ್ನೇ ಬೇಕು. ಆಕೆ ಕೃಪೆಯಿಂದ ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಎಲ್ಲಾ ಸನ್ಯಾಸಿಗಳು ಕೂಡ ಈ ಶಕ್ತಿ ದೇವಿ ಭಗವತಿಯನ್ನು ಆರಾಧನೆ ಮಾಡಿ ಶ್ರೀಚಕ್ರ ಉಪಾಸನೆ ಮತ್ತು ದೇವಿ ಆರಾಧನೆ ಅವರು ಮುಂದೆ ಮಾರ್ಗ. ಸನ್ಯಾಸಿಗಳಿಗೂ ಕೂಡ ಮೋಕ್ಷ ಆಗ್ತದೆ, ಅವರು ಸಹ ದೇವಿ ಆರಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ನೀನೇ ಆಧಾರ ಸ್ವರೂಪಗಳು. ಹಂಗ ಸ್ವಾಧಾದೇವಿನೂ ನೀನೆ, ಸ್ವಹಾದೇವಿ ಪ್ರತಿಯೊಂದು ಏನೇ ಅದಿಕ್ ಜಗತ್ತಿನೊಳಗೆ ಏನೇನ್ ಚಲೋ ಕೆಟ್ಟ ಪ್ರತಿಯೊಂದು ನೀನೆ ಅಂತ ವಂದನೆ ಮಾಡಿದ್ರು. ವರ್ಣನಾತೀತವಾಗಿ ಏನೇನ್ ಹೇಳ್ಯಾರ ಅದನ್ನ ಸ್ವಲ್ಪವಾಗಿ ನೀವು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೀನಿ. ಇನ್ನು ನೀನ್ ಶಬ್ದ ಸ್ವರೂಪಗಳ ಹೌದು. ಯಾಕೆ ನೋಡ್ರಿ ಶಬ್ದ ಮಂತ್ರ ಶಬ್ದದಿಂದ ಕೇಳ್ತೀವಿ ನಾವು, ಮಂತ್ರದಿಂದ ಒಳ್ಳೆ ಮಾತುಗಳು, ಅಮೃತಮಯವಾದಂತಹ ನುಡಿಗಳು ಎಲ್ಲರೊಳಗೂ ನೀನೇ ಇದ್ದಿದೆ. ನೀನು ಶಬ್ದ ಸ್ವರೂಪಗಳು, ನೀನೇ ಅತಿ ನಿರ್ಮಲವಾದ ಋಗ್ವೇದ ಯಜುರ್ವೇದಗಳಿಗೆ ಆಶ್ರಯ. ಶಬ್ದದಿಂದ ನಾವು ಅಂತ ಅಷ್ಟೇ ಕೊಟ್ಟಕ್ಕಿನೇ ಆಕೆ ಗೀತದಿಂದಲೂ ರಮ್ಯವಾದ ಪದ ಪಾಠಗಳಿಂದಲೂ ಕೂಡಿದ ಸಾಮವೇದದ ಆಶ್ರಯವೂ ಎಲ್ಲದಕ್ಕೂ ನೀನೇ ಆಶ್ರಯ ಅಂತ. ಪ್ರಕಾಶ ಸ್ವರೂಪಗಳು, ವೇದ ಮಾತೆಯು, ಷಡ್ಗುಣೇಶ್ವರ ಸಂಪನ್ನನು ನೀನೇ ಆಗಿದ್ದೀಯೆ. ಜಗತ್ತಿನ ಪಾಲನೆಗೆ ಬೇಕಾದ ಲೌಕಿಕ ಶಾಸ್ತ್ರಗಳು ನೀನೆ. ನೋಡ್ರಿ ನಾವೀಗೆಲ್ಲ ಕಲಿತೀವಿ ಹೌದಾ, ಮ್ಯಾಥ್ಸು, ಸೈನ್ಸು, ಹಿಸ್ಟ್ರಿ ಪ್ರತಿಯೊಂದು ಇವು ಬೇಕೇ. ಯಾಕಂದ್ರೆ ಜಗತ್ತಿನೊಳಗೆ ಜೀವನ ಮಾಡ್ಲಿಕ್ಕೆ ಇವನ್ನೆಲ್ಲ ಕಲ್ತು ಎಲ್ಲಾದ್ರೂ ಪಾಸ್ ಆಗ್ಬೇಕು, ಡಿಗ್ರಿ ತಗೋಬೇಕು, ಇದ್ರೊಳಗೂ ನೀವು ಪರಿಣಿತರಾಗ್ಲೇಬೇಕು. ಯಾಕಂದ್ರ ಒಂದು ಪಾಲಿಗೆ ನಾವ್ ಏನಾದ್ರು ಒಂದು ಉದ್ಯೋಗ ಮಾಡ್ಲೇಬೇಕಾ, ಇವೆಲ್ಲ ನಮ್ಗ ತಿಳಿದಿದ್ರೆ ಏನ್ ಮಾಡ್ತೇವೆ, ಒಂದು ಎರಡು ಲೆಕ್ಕ ಗೊತ್ತಾಗ್ದಿದ್ರ ಮುಂದೆ ನಮ್ ಜೀವನ ನಡಿಬೇಕಂಗ. ಪ್ರತಿಯೊಂದು ಈಗ ನಮ್ಮ ಕಂಪ್ಯೂಟರು ಮತ್ತೆ ಮೊಬೈಲ್ದು ಅಷ್ಟು ಗೊತ್ತಿಲ್ಲ. ಮೊದ್ಲಿನ ಕಾಲದಾಗ ಅದನ್ನ ಹೇಳ್ಕೊಂಡೇನೆ, ಈಗ ಬಂದಾವ ಇವೆಲ್ಲ. ಅದ್ರ ಜ್ಞಾನ ನಮ್ಗೆ ಅಷ್ಟೊಂದು ಇಲ್ಲ ಅಂದ್ಮೇಲೆ ಮಂದಿನ ಅವಲಂಬಿಸ್ಬೇಕಾಗ್ತದೆ. ಅದಕ್ಕೆ ಜೀವನ ಪರ್ಯಂತ ನಾವು ಲೌಕಿಕ ಶಾಸ್ತ್ರಕ್ಕೂ ನೀನೇ ಒಂದು ಬೇಕು, ಎಲ್ಲಾನು ಬೇಕು ತಿಳ್ಕೊಂಡು ನಾವು ಅವನ್ನ ಅದರಿಂದ ಏನ್ ಉಪಯೋಗ ಅಷ್ಟು ತಗೊಂಡು ಬಿಟ್ಬಿಡುತ್ತೆ ಅಂತ ಹೇಳ್ತಾರೆ. ಜಗತ್ತಿನ ಪಾಲನೆಗೆ ಬೇಕಾದ ಲೌಕಿಕ ಶಾಸ್ತ್ರಗಳು ನೀನೆ, ಜಗತ್ತುಗಳ ದುಃಖ ನಾಶಗಳು ನೀನೆ. ಎಲ್ಲಾ ಜಗತ್ತಿನ ದುಃಖ ನಾಶ ಮಾಡ್ತೀವ ತಾಯಿ ಜಗದಂಬೆ, ನೀವು ನಮಸ್ಕಾರ ಇರಲಿಂತೆ ಎಲ್ಲಾ ದೇವತೆಗಳು ಸ್ತುತಿ ಮಾಡ್ತಾರೆ. ಹೇ ದೇವಿ, ಯಾವುದರಿಂದ ಸಕಲ ಶಾಸ್ತ್ರಗಳ ಸಾರವನ್ನು ತಿಳಿಯಬಹುದೋ ಆ ಮೇಧಾಶಕ್ತಿಯು ನೀನೆ. ನೋಡ್ರಿ ಜ್ಞಾನಕ್ ಬೇಕಾಗಿರೋ ಮೇಧಾಶಕ್ತಿ ಅಕಿನ ಕೊಡ್ಬೇಕು ನಾವು, ಇಲ್ಲ ನಮ್ಗೇನ್ ತಿಳಿಯಂಗಿಲ್ರಿ ಅಂತ. ಹೌದನ್ ಈಗ ನಾವು ಸತ್ಸಂಗಕ್ಕೆ ಒಬ್ರು ಬರ್ತಿದ್ರು, ಇನ್ನ ಸಾಕಾಗಿ ಬಂದ್ ಕೊಡ್ಬೇಕು, ಅಲ್ಲಿ ಬಂದ್ ಕೂಡ ನಿಧಿ ಬಂದ್ಬಿಡ್ಬೇಕು ಪಾಪ. ಸುಸ್ತಾಗಿವ್ರು ಪಾಪ, ದುಡ್ಡು ಮಾಡಿ ಬರ್ಬೇಕು ಬಂದ್ ಕೂಡ ನಿಧಿ ಹತ್ಬೇಕು ಪಾಪ. ಅವ್ರ ಶಾಸ್ತ್ರ ಶುರು ಮಾಡ್ಕೊಳ್ಳೇನೆ ಗುರುಗಳು
ಒಂದು ನಿದ್ದೆ ಬಿಟ್ಕೊಳ್ಳೋಣ, ಎಲ್ಲರೂ ಅನ್ಕೊಳ್ಳೋಣ ಅವ್ರಿಗೆ ಎಚ್ಚರ ಹಿಂಗಾಗ್ತೈತೆ. ಸ್ವಲ್ಪನೇ ಎಷ್ಟು ಜನ ಎಲ್ಲ ಎಷ್ಟು ಚಲೋ ಸತ್ಸಂಗ ಬರ್ತಾರ. ನಾನು ದಿನ ಬರ್ತೀನಿ, ಏನು ತಿಳಿಯೋದೇ ನನಗೂ. ದಿನ ಶುರು ಆದ್ಕೊಳ್ಳಿ ನಿದ್ದೆ ಮಾಡ್ತೀನಿ, ಆರಾಮ್ ನಿದ್ದೆ ಮಾಡಿ ಮನೆಗೆ ಹೋಗ್ಬಿಡ್ತೀನಿ. ಕೆಲವರಿಗೆ ಎಲ್ಲಿ ಹರಿಕತೆ ಅದ ಸತ್ಸಂಗ ಇರ್ತದ ಅಲ್ಲಿ ಭಯಂಕರ ನಿದ್ದೆ ಬರ್ತಾವ. ದಿನ ನಿದ್ದೆ ಬರ್ಲಿದ್ದವರು ಅಂತ ನಿದ್ದೆ ಮಾಡ್ತಾರೆ. ಯಾಕಂದ್ರೆ ಅದು ತಮ್ಮ ಗುಣ, ಏನ್ ಮಾಡ್ಲಿಕ್ಕಾಗಲ್ಲ. ಚಲೋ ಶಾಸ್ತ್ರವನ್ನು ಕೇಳಲಿಕ್ಕೆ ನಮ್ ನಸೀಬ್ದಾಗ ಇರಂಗಿಲ್ಲ, ನಮ್ ಯೋಗದಾಗ ಇರಂಗಿಲ್ಲ, ಕೇಳಿಸ್ಕೊಳ್ಳೋದಿಲ್ಲ. ಹಂಗಾಗಿ ಮಲ್ಕೊಂಡ್ಬಿಡ್ತಾರ. ಅದಕ್ಕೆ ಅವಂತಾನಂತ ಒಂದ್ ದಿವ್ಸ ಗುರುಗಳೇ ನಮಸ್ಕಾರ ಬಂದ್ ನಮಸ್ಕಾರ ಮಾಡಿ, ನಾ ಏನ್ ಮಾಡ್ಲೇನೆ, ನನಗೂ ನಿಮ್ ಮಾತು ಬಹಳ ಚಲೋ ಹೇಳ್ತೀರಿ ಅಂತ ಹೇಳಿ ಎಲ್ಲಾರು ಹೇಳ್ತಾರ. ಇಷ್ಟ ದಿನ ಬರ್ತೀನಿ, ನಾನು ಕೇಳ್ತಾರೆ ಎಲ್ಲಾರು ಏನ್ ಹೇಳಿದ್ರು ನನ್ ಹೆಂಡ್ತಿನ ಕೇಳ್ತಾಳ ಏನ್ ಹೇಳಿದ್ರಲ್ಲಿ ಏನ್ ಕಲ್ಕೊಂಡ್ ಬಂದ್ರಿ ಅಂತ ಹೇಳಿ. ಆದ್ರೆ ನನ್ಗೆ ಏನೇನು ಗೊತ್ತಿಲ್ಲ, ಬರ್ತೀನಿ ಮಲ್ಕೋತೀನಿ ಎದ್ದು ಹೋಗ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳು ಹೇಳ್ತಾರ, ನೋಡಪ್ಪ ನೀವ್ ಬರ್ತೀಯಾ, ನಿಂಗ್ ನಿಂತ ಹತ್ತದೆ, ಇಲ್ಲಿ ಬಂದ್ರೆ ಆರಾಮಾಗಿ ಅಷ್ಟ ಮಾಡ, ದಿನ ಬರೋದ್ ಮಾತ್ರ ಬಿಡ್ಬೇಡ. ಒಂದಲ್ಲ ಒಂದ್ ದಿವ್ಸ ನಿನಗೆ ಎಚ್ಚರ ಆಗ್ತದ, ನೀ ನಮ್ಮ ಮಾತು ಕೇಳ್ತಿದಿ, ನಿನ್ನ ಒಂದು ಆತ್ಮೋದ್ಧಾರದ ಕಡೆ ನೀನು ಹೋಗ್ತಿದ್ದಿ, ಬರೋದ್ ಬಿಡ್ಬೇಡ ಅಂದ್ರೆ ನೀನು ಆ ಟೈಮಿಗೆ ನೀ ಬಂದು ಇಲ್ಲಿ ಕೂಡ್ತಿಯಲ್ಲ, ಅದು ರೂಢಿ ಆಗ್ಲಿ ಫಸ್ಟ್. ಸಣ್ಣ ಮಕ್ಕಳಿಗೆ ಬೆಲ್ಲ ಕೊಟ್ಟು ಮಣ್ಣು ತಿನ್ಬೇಡಪ್ಪ ಅಂತ ಬಿಡಿಸ್ತಾರೆ, ಹೌದಲ್ರಿ. ಮಣ್ಣು ತಿನ್ಕೋತಿದ್ದಾಗ ಬರೀ ಅದ ತ್ರಾಸ ಆಗ್ತದ. ಬೆಲ್ಲ ಕೊಟ್ಟು ಬೆಲ್ಲಾನು ಭಾಳ ತಿಂದ್ರೆ ಒಳ್ಳೇದೇನೋ, ಬೆಲ್ಲಾನು ಬಿಡ್ಬೇಕಾಗ್ತದ. ಅದಕ್ಕ ನೀ ಇಲ್ಲಿ ಬರ್ಕೋತ ಬಾ, ನೀನ ದಾರಿ ಹತ್ತಿದ್ವಿ, ಆಮೇಲೆ ತಾನೇ ಉದ್ಧಾರ ಆಗ್ತದ ಅಂತ ಹೇಳಿ ಗುರುಗಳು ಜಾಸ್ತಿ ಮಾಡಿ ಇದನ್ನ ಹೇಳ್ತಿದ್ರು ನಮಗೆ. ಅದಕ್ಕೋಸ್ಕರ ಮೇಧಾಶಕ್ತಿ ಜ್ಞಾನ ತಿಳ್ಕೊಳಿಕ್ಕೂ ನೀನೇ ಬೇಕಮ್ಮ. ಸತ್ಸಂಗ ನಡೆದಾಗ ಇಂಥ ಪುರಾಣ ಕೇಳಿದಾಗ ನಮ್ಮನ್ನ ಉದ್ಧಾರ ಹೆಂಗ ಆಗೋದು ಅನ್ನೋದನ್ನ ನಾವು ತಿಳ್ಕೊಂಡು ಉದ್ಧಾರ. ಬರೇ ಪುರಾಣ ಕೇಳಿ ಬಿಟ್ಬಿಡೋದಲ್ಲ, ಅದರಿಂದ ತತ್ವ ಏನದ ನಮಗ ನಾವು ತಿಳ್ಕೊಂಡು ಹೆಂಗ್ ಉದ್ಧಾರ ಹಾಕೊಂಡು ಮೇಧಾಶಕ್ತಿಯಿಂದ ಅಕ್ಕಿನ ಕೊಡ್ಕು ನಮ್ಗ. ಅದೇ ಮೇಧಾಶಕ್ತಿನೂ ನೀನೇ ಆಗಿ ಅಂತ ಕೇಳ್ತಾರೆ. ನೀನು ಅಸಂಗಳು ನೋಡ್ರಿ, ಪರಬ್ರಹ್ಮದ ಒಂದು ಇದನ್ನ ಆಕಿ ಸ್ವರೂಪಣೆ ಇದ್ದಾಳ ಅಂದ್ಮೇಲೆ ಎಲ್ಲ ಆಕಿ ಸಚ್ಚಿದಾನಂದ ಸ್ವರೂಪಣೆ ಇದ್ದಾಳಕಿ, ಅಸಂಗಳಕಿ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ಇವು ಸಚ್ಚಿದಾನಂದ ಪರಬ್ರಹ್ಮನ ಸ್ವರೂಪಗಳು. ಇದು ಪರಬ್ರಹ್ಮ ಸ್ವರೂಪಿ ಆಗಿರೋದ್ರಿಂದ ಇವು ಇದು ಸ್ವರೂಪನೇ ಅದ ಆಕಿದೆ. ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ, ಹಿಂಗ ಇವು 5 ಪರಬ್ರಹ್ಮನ ಒಂದು ಸ್ವರೂಪ. ಅಕ್ಕಿನೂ ಹಂಗೆ ಇದ್ದಾಳೆ ಅಂತ ಹೇಳ್ತಾರೆ. ನೀನು ಅಸಂಗಳು, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ನೀನು ಯಾವುದ್ರ ಸಂಗನೂ ಇಲ್ಲ ನಿನಗಿಲ್ಲ ಅಂತ ಹೇಳ್ತಾರೆ. ಮಧುಕೈಟಭ ಶತ್ರುವಾದ ಹೃದಯವನ್ನೇ ವಾಸಸ್ಥಾನವ ವಿಷ್ಣುವಿನ ಹೃದಯವನ್ನೇ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿರುವ ಲಕ್ಷ್ಮಿಯೂ ನೀನೆ. ಲಕ್ಷ್ಮಿ ನೀನೇ ಆಗಿದೆ ಅಂತ ಹೇಳ್ತಾರೆ. ಮಹಾಕಾಳಿ ನೀನೆ, ಮಹಾ ಸರಸ್ವತಿನೂ ನೀನೆ, ಚಂದ್ರ ಶೇಖರನೊಂದಿಗೆ ಪ್ರತಿಷ್ಠರಾದ ಗೌರಿಯೂ ನೀನೆ, ಎಲ್ಲ ನೀನಾಗಿ ಅಂತ ಹೇಳ್ತಾರೆ. ಒಂದೇ ಮಾತನ್ನ ಹೇಳ್ಕೊಂಡು ಪ್ರತಿಯೊಂದು ಆಗಿದ್ದಕ್ಕೆ ನೀನೆ ಅಂತ ಹೇಳ್ತಾರೆ. ಅದನ್ನು ವರ್ಣನ ಮಾಡಿ 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 ಶಬ್ದಗಳಿಂದ ವರ್ಣಿಸಿ ಸ್ತುತಿ ಮಾಡೋದು ಒಂದು ಅಧ್ಯಾಯಗಳು ಹೇಳ. ದೇವಿ ಕೋಪಗೊಂಡಿರುವ ಮುದ್ದುಗಟ್ಟಿನಿಂದ ಭಯಂಕರವಾಗಿರುವ ಉದಯಿಸುತ್ತಿರುವ ಚಂದ್ರನಂತೆ ತೇಜೋಮಯವಾದ ಯಾವ ನಿನ್ನ ಮುಖವನ್ನು ನೋಡಿಯೂ ಮಹಿಷಾಸುರನ ಕೂಡಲೇ ಪ್ರಾಣವನ್ನು ಬಿಡಲಿಲ್ಲವೆಂದ ಮೇಲೆ ಅದು ಬಹು ವಿಚಿತ್ರವೇ ಸರಿ. ಏಕೆಂದರೆ ಕುಪಿತನಾದ ಯಮನನ್ನು ನೋಡಿ ಯಾರು ತಾನೇ ಬದುಕೋಬಲ್ಲರು? ನೋಡು, ನೀನು ಅಷ್ಟು ಪಿತವಾಗಿದ್ದೀರಿ, ಯಾಕಾಗ ತರ ಸತ್ತವನು ಅದೇನ್ ನೋಡಿದ್ದು ಆಶ್ಚರ್ಯ ಅಲ್ಲ. ಯಮನ್ ಮುಂದೆ ಎಲ್ಲ ಯಾರು ನಡೆದಲಿಕ್ಕೆ ಕೊಡ್ತೇವೆ ಅದ್ರ ಹಂಗ ದೈತ್ಯರು ದೇವಿಯನ್ನು ನೋಡಿ ಸ್ವಲ್ಪ ಬಿದ್ದ ಆಶ್ಚರ್ಯ ಏನಲ್ಲ. ದೇವಿ ನೀ ಶ್ರಮ ಮಾಡಿದೆ, ನಿಂದು ಹಂಗಿದ್ದಿ ಅಂತ ಹೇಳ್ತಾರೆ. ದೇವಿಯೇ ಪ್ರಸನ್ನಳಾಗು, ನೀನು ಯಾವಾಗ್ಲೂ ಹಿಂಗೆ ಪ್ರಸನ್ನವಾಗಿರು ಅಂತ ಹೇಳ್ತಾರ. ನೀನು ಪ್ರಪಂಚದ ಉದ್ಧಾರಕ್ಕಾಗಿ ಆಗುವೆ. ಕೋಪಗೊಂಡರೆ ವಂಶಗಳನ್ನ ಸಹ ನೋಡ್ರಿ, ನೀನು ಪ್ರಸನ್ನ ಆದ್ರ ಇಡೀ ದೇಶನ ಉದ್ಧಾರ ಮಾಡ್ತೀರಿ. ಆದ್ರೆ ಕೋಪಗೊಂಡರೆ ವಂಶಗಳನ್ನೇ ನಾಶ ಮಾಡ್ತೀವಿ. ಹಿಂಗಂತೆ ಯಾವಾಗಲೂ ನಾವು ಸ್ಥಿತಿ ಮಾಡಿ ಶರಣಾಗತನಾದ ಪ್ರಸನ್ನ ಚಿತ್ರವಾಗಿ ಇಟ್ಕೊಂಡು ಭಕ್ತಿಯಿಂದ ಸ್ತುತಿ ಮಾಡುವುದು. ನೀನು ಯಾರ ವಿಷಯದಲ್ಲಿ ಯಾವಾಗಲೂ ಅಭ್ಯುದಯವನ್ನು ಕೊಡುವವಳು ಪ್ರಸನ್ನನೂ ಆಗುತ್ತೆಯೋ ಅವನು ಎಲ್ಲಾ ದೇಶಗಳಲ್ಲಿ ಗೌರವಿಸಲ್ಪಡ್ತಾನೆ. ನೋಡ್ರಿ, ಎಲ್ಲಿ ಹೋಗ್ಲಿ ಅವನ ಹತ್ರ ಒಂದು ವಿದ್ಯೆ ಅದ ಅಂತಂದ್ರ ಒಂದು ಬ್ರಹ್ಮ ತೇಜಸ್ಸು ವಿದ್ಯೆ ಅಂದ್ರೆ ಒಳ್ಳೆ ವಿದ್ಯೆ. ಆಕೆ ಅವನ ತೇಜೋಗರ ನೋಡ್ರಿ. ಬ್ರಹ್ಮನ್ ಈಗ ಬ್ರಾಹ್ಮಣ ಒಂದು ತೇಜಸ್ ಏನಿರ್ತದ್ರ ಅವರ ಒಂದು ವೇದಗಳ ಒಂದು ಉಪನಿಷತ್ತುಗಳ ಅವರ ಒಂದು ಅಧ್ಯಯನ ಮಾಡಿದ್ರೆ ಆ ತೇಜಸ್ ಬಂದಿರ್ತದೆ. ದೇವಿದೆ ಕಲೆ, ಹೌದಲ್ಲ. ಒಬ್ಬೊಬ್ರು ಮಾರ ಮೇಲೆ ನೋಡ್ರಿ ಎಷ್ಟು ತೇಜಸ್ ಇರ್ತದ. ಭಗವಂತಂದ ಒಂದ್ ದೇವಿಯ ಕಳೆನೇ ಶಕ್ತಿ ಸ್ವರೂಪ. ಅವ್ರು ಎಲ್ಲಾ ದೇಶಗಳಲ್ಲಿಯೂ ಅವ್ರಿಗೆಲ್ಲರೂ ನೋಡ್ರಿ ನೀನೇ ಕಾಯ್ತಿದ್ವಿ. ಆಮೇಲೆ ಗೌರವಿಸಲ್ಪಡ್ತಾರೆ. ಎಷ್ಟು ಕೀರ್ತಿ ನಿನ್ನಿಂದ, ಎಷ್ಟು ಯಶಸ್ಸು, ಪ್ರತಿಯೊಂದು ಸಿಗೋದು ನಿನ್ನಿಂದಲೇ. ಐಶ್ವರ್ಯ ಯಶಸ್ಸುಗಳು ಅವರಿಗೆ ದೊರಕುತ್ತವೆ. ಅವರ ಧರ್ಮಾರ್ಥ ಕಾಮ ಮೋಕ್ಷಗಳಿಗೆ ಅವರಿಗೆ ಧರ್ಮ ಅರ್ಥ ಕಾಮ ಮೋಕ್ಷ ಆರಾಮಾಗಿ ಸಿಗ್ತದೆ. ನಿನ್ ಒಲಿಮೆ ಇರ್ತದ್ರಿಂದ
ಅವರೇ ಮಡದಿ ಮಕ್ಕಳು ಸೇವಕರೊಂದಿಗೆ ಬಾಳ್ತಾ ಇದ್ದಾರೆ. ಅಂಥವರೆಲ್ಲ ಆರಾಮಾಗಿ ಜೀವನ ಸಾಗಿಸ್ಕೊಂಡು ಇಹಲೋಕದಲ್ಲಿ ಸುಖ ಪಡ್ತಾರ, ಮುಕ್ಕಾಲಿಗೆ ಪರಮಗತಿಯನ್ನು ಹೊಂದುತ್ತಾರೆ. ನಿನ್ನ ಆಶೀರ್ವಾದ ಇರಬೇಕು ಮುಖ್ಯವಾಗಿ. ಹೇ ದೇವಿ, ಪುಣ್ಯಾತ್ಮನು ಯಾವಾಗಲೂ ಅತಿ ಆದರದಿಂದ ಧರ್ಮವಿಧವಾದ ಕರ್ಮಗಳನ್ನು ಪ್ರತಿದಿನವೂ ಮಾಡುತ್ತಾನೆ. ನಿನ್ನ ಪೂಜೆ ನಿನ್ನ ಭಕ್ತಿ ಮಾಡೋದ್ರಿಂದ, ನಿನ್ನ ಉಪಾಸನೆ ಮಾಡೋದ್ರಿಂದ ಯಾವಾಗ ಧರ್ಮದಿಂದ ನಡೆಯುವ ಮನುಷ್ಯನಿಗೆ ಯಾವಾಗ್ಲೂ ಕಾಪಾಡ್ತಾನೆ. ಧರ್ಮದಿಂದ ನಡೆಯೋದು ಎಂದು ಕಾಪಾಡಂಗಿಲ್ಲ. ಅದಕ್ಕೆ ನಾವು ಸನಾತನ ಧರ್ಮವನ್ನು ನಾವು ಯಾವಾಗ್ಲೂ ಆಚರಿಸಿ ನಾವು ಆ ಧರ್ಮವನ್ನು ಕಾಪಾಡ್ಕೋಬೇಕು. ದೇವಿನೇ ಅದಕ್ಕೋಸ್ಕರ ಆಕೆ ಮಾನ ಕೊಟ್ಟು ನಮ್ಮನ್ನು ಕಾಪಾಡ್ತಾಳ. ಹೌದಲ್ಲ? ನಿನ್ನ ಅನುಗ್ರಹದಿಂದ ಸ್ವರ್ಗಕ್ಕೆ ಹೋಗುತ್ತಾನೆ ಅವನು. ಆರಾಮಾಗಿ ಇಲ್ಲಿ ಜೀವನ ಮಾಡಿ ಅನುಗ್ರಹ ಪಡಿ ಸ್ವರ್ಗಕ್ಕೆ ಹೋಗ್ತಾನೆ. ಅದು ನಿಷ್ಕಾಮನೆಯಿಂದ ಮಾಡಿ ಅವನ ಆತ್ಮಧರಣ ಪರಮಗತಿ ಮೋಕ್ಷವನ್ನೇ ಪ್ರಾಪ್ತಿ ಮಾಡ್ಕೋತಾನೆ ಅಂತ ಹೇಳ್ತಾರೆ. ನೀನು ತ್ರಿಲೋಕದಲ್ಲಿಯೂ ಫಲದಾತ್ಮರು. ಯಾವಾಗಲೂ ನೀನು ನಮ್ಗೇನ್ ಕೇಳ್ತೀವ ಅದನ್ನು ಕೊಟ್ಟೆ ಕೊಡ್ತೀಯಮ್ಮ ಅಂತ ಕೇಳ. ಹೇ ದುರ್ಗೆ, ನಿನ್ನನ್ನು ಸ್ಮರಿಸಿದರೆ ಎಲ್ಲ ಜೀವಿಗಳ ಭಯವನ್ನು ಹೋಗಲಾಡಿಸುತ್ತೀಯೇ. ಯಾವುದೇ ಭಯ ಸಂಕಟ ಬರಲಿ, ನಿನ್ನನ್ನು ಸ್ಮರಣೆ ಮಾಡ್ತಿದ್ರೆ ಎಲ್ಲವೂ ನೀವು ಆರಾಮಾಗಿ ನಿರಾಯಾಸವಾಗಿ ನೀನು ಹೋಗಲಾಡಿಸ್ತೀಯಮ್ಮ ಅಂತ ಹೇಳ್ತಾರೆ. ಸುಖವಾಗಿರುವುದರಿಂದ ಸ್ಮರಿಸಲ್ಪಟ್ಟಾಗ ಅತ್ಯಂತ ಶುಭ ಬುದ್ಧಿಯನ್ನು ಕೊಡುತ್ತೀಯೇ. ಆರಾಮಿದ್ದಾಗ ನಿನ್ನ ಸ್ಮರಣೆ ಮಾಡಿದಾಗ ಒಳ್ಳೆ ಬುದ್ಧಿ, ಒಳ್ಳೆ ನಿನ್ನ ಒಂದು ಸಾತ್ವಿಕತನ ಕೊಟ್ಟು ನಮ್ಮನ್ನು ಕಾಪಾಡ್ತೀಯಾ. ಅದಪ್ಪತನ ಕೇಳಿಸಂಗಿಲ್ಲ ಮತ್ತು ಅದ್ರಲ್ಲೇ ಇರುವಂಗ ಅದನ್ನ ಕಾಪಾಡ್ಕೊಂಡು ಹೋಗುವಂಗ ಧರ್ಮದಿಂದ ಪರಿಪಾಲನೆ ಮಾಡ್ಕೊಳ್ಳುವಂಗ ನೀ ನಮ್ಮನ್ನ ಕಾಪಾಡ್ತೀಯ ಅಂತ ಕೇಳ್ಕೊತಾರ. ಆರಾಮಿದ್ದಾಗ ಬರೀ ಸಂಕಟ ಬಂದಾಗ ವೆಂಕಟರಮಣ ಮಾಡೋದಲ್ಲ, ಯಾವಾಗಲೂ ನಿನ್ನ ಸ್ಮರಣೆ ಇರ್ಬೇಕು ಅಂತ ಹೇಳ್ತಾರೆ. ಸರಿ, ದಾರಿದ್ರ್ಯ ದುಃಖ ಭಯಗಳನ್ನು ಹೋಗಲಾಡಿಸುವವಳೆ ನೀನಲ್ಲದೆ ಮತ್ತಾರು ಸರ್ವ ಪ್ರಾಣಿಗಳ ಉಪಕಾರಕ್ಕೋಸ್ಕರ ಯಾವಾಗಲೂ ದಯಾಪೂರಿತ ಚಿತ್ತರಾಗಿರುತ್ತಾರೆ. ಹೇಳು ನೋಡು, ನೀನಲ್ಲದೆ ಯಾರು ನಾವು ಕಾಪಾಡ್ತಾರವ ಹೇಳು. ದಯಾ ಕರುಣಿ ದಯಾ ಸಾಗರಳು. ಅಷ್ಟೇ ಕೋಪಿಷ್ಠರಾದ್ರೂ ಸಹ ಅಂತಃಕರಣ ಪೂರ್ವಕ ಮಕ್ಕಳನ್ನು ಪರಿಪಾಲನೆ ಮಾಡ್ತಾವೆ. ಈ ಹೆಸರನ್ನು ಹತರಾದರೆ ಜಗತ್ತು ಸುಖವನ್ನು ಹೊಂದುವುದು. ಚಿರಕಾಲ ನರಕದಲ್ಲಿ ನರಳುವಂತಹ ಪಾಪವನ್ನು ಮಾಡಿದರೂ ಸಹ ಯುದ್ಧ ಮಾಡಿ ಮೃತ್ಯುವನ್ನು ಹೊಂದಿ ಸ್ವರ್ಗವನ್ನು ಹೊಂದಲಿ ಎಂದು ಯೋಚಿಸಿ ಈ ಅಹಿತಕಾರಿಗಳಾದ ಹಸುರನ್ನು ನಾಶ ಮಾಡಿ ನೋಡು. ತನ್ನಿಂದ ಹತ ಆದ್ರೆ ಅವ್ರಿಗೂ ಸಹ ಮೋಕ್ಷನೇ. ರಾವಣನ್ನ ಹತ ಮಾಡಿದ. ಯಾಕೆ ಮಾಡಿದ ಅಂದ್ರ ಅವನಿಗೆ ಮೋಕ್ಷನೇ ಆಯ್ತು. ಅಷ್ಟು ಭಕ್ತಿ ಮಾಡ್ತಿದ್ದ ರಾವಣ ಸಹ ರಾಮನ ಮೇಲೆ ನಿಂತ್ರ ಕೂತ್ರ ವೈರ ಭಕ್ತಿ ಅಂತಾರ ಅದಕ್ಕ. ನಿಂತ್ರ ಕೂತ್ರ ರಾಮ ರಾಮ ಬಂದನು ನನ್ ಹುಟ್ಟಿತಾನೇನೋ. ಅವನಿಗೆ ಕೃಷ್ಣಗೂ ಅಷ್ಟೇ. ಕೃಷ್ಣಗ ಅವ್ನ ಕಂಸ ಹುಟ್ಟಿದ ಕೂಡ ಇನ್ನೂ ದೇವಕಿಗೆ ಒಂದೇ ಮಗು ಹುಟ್ಟಿದಾಗ 8ನೇ ಗರ್ಭದಿಂದ ಅವನಿಗೆ ನಾಶ ಅಂತಿದ್ರು ಸಹ 1ನೇ ಗರ್ಭ ಹುಟ್ಟಿದ್ರು ಕೃಷ್ಣ ಬಂದನು. ಕೃಷ್ಣ ಸದಾ ಸರ್ವದ ಕೃಷ್ಣಂದೇ ಧ್ಯಾನ ಕಂಸನಿಗೆ ಇರ್ತಿತ್ತು. ಅದು ವೈರ ಭಕ್ತಿ. ರಾವಣನಿಗೆ ರಾಮನನ್ನೇ ಸದಾ ಧ್ಯಾನ ಇರ್ತಿತ್ತು. ಅದೊಂದು ವೈರ ಭಕ್ತಿಯಿಂದಲೂ ಸಹ ಅವರು ಮುಕ್ತರಾದ್ರು ಅಂತ. ಅವನಿಂದಲೇ ಹತನಾಗಿದ್ದಕ್ಕೆ ರಾಮ ಕೊಂದಿದ್ದಕ್ಕೆ ಮುಕ್ತನಾಗಿ ಬಿಟ್ರು. ನಾ ಕೊಲ್ಲಂಗಿಲ್ಲ, ಅವನು ಮುಕ್ತಾಡ್ತಾನೆ ಅಂತ ಅನ್ಲಿಲ್ಲ ರಾಮ. ಆತ ಸಹ ಅವನಿಗೆ ಮುಕ್ತಿ ಆಗ್ತದೆ. ದೃಷ್ಟಿ ಮಾತ್ರದಿಂದಲೇ ನೀನು ಎಲ್ಲ ಹಸುರನನ್ನು ಏಕೆ ಭಸ್ಮ ಮಾಡೋದಿಲ್ಲ? ಹಾಗೆ ಮಾಡುವ ಶಕ್ತಿ ಇದ್ದರೂ ಸಹ ನೀನು ಶಸ್ತ್ರ ಪ್ರಹಾರ ಮಾಡಲು ಕಾಗದೆ. ನಿನ್ನ ಶಸ್ತ್ರನ ಅವ್ರ ಸತ್ತರಲ್ಲಿ ಅವ್ರಿಗೆ ಮುಕ್ತಿ ಆಗ್ತದ ಒಂದು ಒಳ್ಳೆ ಉದ್ದೇಶದಿಂದ ನೀನು ವೈರಿಗಳನ್ನ ನಾಶ ಮಾಡ್ತೀಯ ಅಂತ. ಅದನ್ನು ಸಹ ಒಳ್ಳೆ ಒಂದು ಸಾತ್ವಿಕ ರೀತಿಯಿಂದ ಹೇಳ್ತಾರೆ ದೇವಿ ಬಳಿ. ನೋಡಿ, ಕೆಟ್ಟ ಭಾವನೆಯಿಂದ ಹೇಳೋದಿಲ್ಲ. ಹೇ ದೇವಿ, ದುಷ್ಟರ ನಡತೆಯನ್ನು ಅಡಗಿಸಬಲ್ಲ ಸ್ವಭಾವ ನಿನ್ನದು. ಹಾಗೆ ನಿನ್ನ ಈ ರೂಪವು ಅವಿಚಿಂತ್ಯವೂ ಅಸದೃಶವೂ ಆಗಿದೆ. ವೀರ್ಯವಾದರೂ ದೇವತೆಗಳ ಪರಾಕ್ರಮವನ್ನು ಅಡಗಿಸಿದ ಹಸುರನ್ನೇ ಸಂಹರಿಸಬಲ್ಲದು. ಶತ್ರುಗಳಲ್ಲಿಯೂ ಕೂಡ ನಿನ್ನ ದಯೆಯು ಹೀಗೆ ಪ್ರಕಟಿತವಾಗಿದೆ. ನೋಡಿ, ಶತ್ರುಗಳಿಗೂ ಕೂಡ ನೀನು ಒಂದು ಸಲ ದಯವನ್ನು ತೋರ್ತಿದ್ದೆ. ನಿಂದೇ ಅದು ಅಂಶ ಅಂತ ಹೇಳ್ತಾರೆ. ನಿನ್ನ ಈ ಪರಾಕ್ರಮಕ್ಕೆ ಯಾವುದರೊಡನೆ ಹೋಲಿಕೆ ಬಿದ್ದಿತ್ತು? ಯಾವುದಕ್ಕೂ ಹೋಲಿಕೆ. ಇಂಥ ಪರಾಕ್ರಮಕ್ಕೆ ಯಾವ್ದು ಎಂತ? ಈಗ ರಾವಣರಿದ್ದಂ ರಾವಣರು ಅದ್ರ ಹಂಗೇನೆ ಇರ್ತಂತ. ಸಮುದ್ರಕ್ಕೆ ಯಾವ್ದನ್ನ ಹೋಲಿಸ್ತೀರಿ? ಸಮುದ್ರಂತೆ ಅದಂತ ಹೇಳ್ಬೇಕು. ಆಕಾಶದಂತೆ ಅನ್ಬೇಕು. ಬೇರೆ ಹೋಲಿಕೆ ಕೆಲವೊಂದಕ್ಕೆ ಉಪಮೆ ಕೊಡ್ಲಿಕ್ಕೆ ಬರಂಗಿಲ್ಲ. ಹಂಗ ಹೇ ಚಂಡಿಕೆ, ಹೇ ಈಶ್ವರಿ, ಹೇ ಅಂಬಿಕೆ, ನಿನ್ನ ಶೂಲದಿಂದ ನಮ್ಮನ್ನು ಕಾಪಾಡು. ನಿನ್ನ ಖಡ್ಗದಿಂದಲೂ ಗಂಟೆ ಶಬ್ದದಿಂದಲೂ ಅಲ್ಲಿನ ಟೆಂಕಾರದಿಂದಲೂ ನಮ್ಮನ್ನು ಕಾಪಾಡು. ಮತ್ತು ನಮ್ಮನ್ನು ಪೂರ್ವ ಪಶ್ಚಿಮಗಳಲ್ಲಿ ಮತ್ತು ಉತ್ತರ ದಕ್ಷಿಣಗಳಲ್ಲಿ 10 ದಿಕ್ಕುಗಳಿಂದಲೂ ನಮ್ಮನ್ನು ಕಾಪಾಡಿದ್ರೆ ಯಾವ ಥರದಿಂದ ನಮಗ ಒಂದು ಸಂಕಟಗಳು ಬಾರದೇ ಇರಲಿ ಅನ್ನೋದನ್ನ ನೀನು ನೋಡ್ಕೊಳಮ್ಮ. ತಾಯಿ ಜಗನ್ಮಾತ ಅಂಬಾ ಭವಾನಿ ಅಂತ ಬೇಡ್ಕೊಳ್ಳೋದು, ಪ್ರತಿ ಮಾಡೋದು. ತ್ರಿಲೋಕಗಳಲ್ಲಿ ಸಂಚರಿಸುತ್ತಿರುವ ಅಥವಾ ವಿರಾಜಿಸುತ್ತಿರುವ ನಿನ್ನ ಸೌಮ್ಯ ರೂಪದಿಂದ ಮತ್ತು ನಿನ್ನ ಅತ್ಯಂತ ದೂರ ರೂಪದಿಂದಲೂ ನಮ್ಮನ್ನು ರಕ್ಷಿಸು. ನಿನ್ನ ಯಾವುದರ ರೂಪದಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು. ಹೇ ಅಂಬಿಕೆ, ನಿನ್ನ ಕರಕ ಪಲ್ಲವಗಳ ಸಂಘವನ್ನು ಹೊಂದಿರುವ ಖಡ್ಗ, ಶೂಲ, ಗದೆಯಿಂದಲೂ ಇತರ ಅಸ್ತ್ರದಿಂದಲೂ ನಮ್ಮನ್ನು ಎಲ್ಲ ಕಡೆಯಿಂದ ರಕ್ಷಣೆ ಬೇಡ್ಕೋತಾರೆ, ರಕ್ಷಣೆ ಮಾಡು ಅಂತ ಹೇಳಿ.
ದೇವಿಯು ಹೇಳಿದ್ರು, ಆತು ನಿಮ್ ಎಲ್ಲಾ ಸ್ತುತಿಯಿಂದ ನಾನು ಅತ್ಯಂತ ಪ್ರಸನ್ನ ಆಗೇನಿ, ನಿಮ್ಗೆ ಏನ್ ವರ ಬೇಕು ಬೇಡ್ಕೊಂಡು ಯಾಕಂದ್ರೆ ಅಷ್ಟೊಂದು ಸ್ತುತಿ ಮಾಡ್ತಾರೆ ಭಕ್ತಿಯಿಂದ ದೇವತೆಗಳು. ಆನಂದ ಹರ್ಷಿತರಾಗಿ, ಆನಂದ ಪುಳಕಿತರಾಗಿ ಮತ್ತು ಆನಂದ ಪಾರ್ಶ್ವಗಳನ್ನು ಉದುರಿಸ್ಕೊತಾ ದೇವಿ ಒಂದು ಕೈ ಮುಕ್ಕೊಂಡು ವಿನಂತಿ ಪೂರ್ವಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಅತ್ಯಂತ ಶರಣಾಗತರಾಗಿ ಇಂಥ ಸ್ತುತಿಗಳನ್ನ ಮಾಡಿಕೊಂಡು ಆಕೆಗೆ ಅಷ್ಟಚಿತ್ತರಾಗಿ ಆಕೆ ಕೇಳ್ಕೊಂಡಾಗ ನಿಮ್ಗೆ ಏನ್ ವರ ಬೇಕು ಕೇಳ್ಕೊತಿದ್ದೇವು ಅವರಂತ. ಭಗವತಿಯಾದ ನಿನ್ನಿಂದ ನಮ್ಗೆ ಎಲ್ಲವೂ ಸಿಕ್ಕಲ್ಪಟ್ಟಿದೆ ನೋಡಿ. ರಾಕ್ಷಸರಿಂದ ಉಪಟಳಿತ್ತು ಅದನ್ನೇ ನೀವು ಪಾರ್ ಮಾಡಿದೀವಿ. ಇನ್ನು ಬೇಕಾದದ್ದು ಏನೂ ಉಳಿದಿಲ್ಲ ತಾಯಿ ಅಂಬಾ ಭವಾನಿ, ಏಕೆಂದ್ರೆ ನಮ್ಮ ಶತ್ರುವಾದ ಈ ಮಹಿಷಾಸುರನನ್ನು ಈಗಾಗಲೇ ನೀನು ಹತ ಮಾಡಿದ್ದಿ ಅಂತ ಕೇಳ್ಬಿಟ್ಟು. ಇನ್ನೇನ್ ಬೇಡ ನಮ್ಗೇನು ಅವನಿಂದ ಕಷ್ಟ ಆಯ್ತು ನಿವಾರಣೆ ಮಾಡ್ತೀನಿ, ಇನ್ನೇನು ಬೇಡ ಸಾಕಮ್ಮ ಅಂತ ಹೇಳಿ ಭಕ್ತಿಯಿಂದ ಕೈ ಬಿಡ್ತಾರೆ. ಆದ್ರೂ ಆಕೆಂತ ವರ ಕೇಳ್ಕೊಡ್ರಿ, ನೀನು ನಮಗೆ ವರವನ್ನು ಕೊಡಲೇಬೇಕಾಗಿದ್ದರೆ ನಾವು ನೆನೆದಾಗಲೆಲ್ಲ ನಮ್ಮ ಮಹತ್ ಆಪತ್ತುಗಳಿಂದ ಪಾರ್ ಮಾಡುವ, ಆಪತ್ತುಗಳನ್ನು ನಾಶ ಮಾಡುವುದು. ಏ ಅಮಲಾಂಗನೆ, ಮತ್ತು ಯಾವ ಮನುಷ್ಯನು ಈ ಸ್ತೋತ್ರಗಳಿಂದ ನಿನ್ನನ್ನು ಸ್ತುತಿಸುವನೋ, ಇವೆಲ್ಲ ಇವತ್ತು ಹೇಳಿದ್ವಲ್ಲ ಆಕೆ ಹೆಂಗ್ ಸ್ತುತಿ ಮಾಡ್ಯಾರ ಅನ್ನೋದನ್ನ, ಅವನ ಐಶ್ವರ್ಯ, ವೈಭವ, ಧನ, ಸಂಪತ್ತು, ಪತ್ನಿ, ಪುತ್ರರು ಇವುಗಳನ್ನು ನಮ್ಮಲ್ಲಿ ಪ್ರಸನ್ನರಾಗಿರುವ ನೀನು ಕರುಣಿಸುವ, ಸದಾ ವರ್ಧಿಸುವಂತೆ ಮಾಡುವಂತೆ ದೇವತೆಗಳು ತಾದಿಗಳು ಅಂತ ಭಕ್ತರು ಎಲ್ಲರೂ ಏನಂತ ಕೇಳ್ತಾರೆ, ಇಂಥ ಸ್ತುತಿಯನ್ನು ಮಾಡಿದ್ದೇವಲ್ಲ ಇದನ್ನ ಯಾರು ಕೇಳ್ತಾರ, ಯಾರು ಸ್ತುತಿ ಮಾಡ್ತಾರ ಅವರಿಗೆ ಇಂಥ ಧನ ಸಂಪತ್ತು, ಪತ್ನಿ, ಪುತ್ರ, ಇಂದ್ರಲೋಕದ ವೈಭವ, ಪರಲೋಕದಲ್ಲಿ ಮೋಕ್ಷವನ್ನು ಕರುಣಿಸು ಅಂತ ಹೇಳಿ ಈ ಘನಸ್ತುತಿ. ಸುಮೇಧ ಋಷಿ ಹೀಗೆಂದನು, ಎಲೆ ರಾಜನೇ, ಹೀಗೆ ದೇವತೆಗಳಿಂದ ತಮಗಾಗಿ ಮತ್ತು ಜಗತ್ತಿನ ಹಿತಕ್ಕಾಗಿ ಪ್ರಸನ್ನಗೊಳಿಸಲು ಪಟ್ಟ ಭದ್ರಕಾಳಿಯು ಹಾಗೆಯೇ ಆಗಲಿ ಎಂದು ವರವನ್ನಿತ್ತು ಅಂತರ್ಧಾನ. ಹೀಗಾಗಿ ರಾಜ ಆಮೇಲೆ ಇದನ್ನ ಈಗ ಮಹಿಷಾಸುರನ ವಧೆ ಆತು, ಅವನ ಸೈನಿಕರ ವಧೆ ಆತು, ಇದು ಇನ್ನು ಇಂದ್ರಾದಿಗಳ ಸ್ತುತಿ ಆತು. ಆಕೆ ಗೆದ್ದು ಜಯ ತಂದು ಕೊಟ್ಟಿದ್ದಕ್ಕೆ ಆಕಿನ ಸ್ತುತಿ ಮಾಡ್ತಾರೆ ಅಂತ ಹೇಳಿ. ಇದಕ್ಕೆ ಇನ್ನು ಮುಂದೆ ಏನ್ ಹೇಳ್ತಾರ ಅಂದ್ರೆ, ಮುಂದಿನ ಒಂದು ಅಧ್ಯಾಯದೊಳಗ ಗೌರಿ ರೂಪದಿಂದ ಆಕೆ ಹೆಂಗ್ ಹುಟ್ಟಿದ್ದು, ಆ ಸರಸ್ವತಿ ಆಗಿ ಶಂಕರನ ಮದುವೆಯಾಗಿ ಹೆಂಗ್ ಹುಟ್ಟಿದ್ದು, ಆಕೆ ಏನ್ ಸಂಹಾರ ಮಾಡಿದ್ಲು, ಆಕೆ ಏನ್ ಕಾರ್ಯ ಮಾಡಿದ್ಲು ಅನ್ನೋದನ್ನ ಹೆಂಗ ನಮ್ಮನ್ನ ಕಾಪಾಡ್ತಾಳೆ ಅನ್ನೋದನ್ನ ಮುಂದಿನ ಅಧ್ಯಾಯದೊಳಗ ಹೇಳ್ತಾರೆ. ಪುನಃ ಶುಂಭರ ವಧೆಗಾಗಿ, ಲೋಕ ರಕ್ಷಣೆಗಾಗಿ ದೇವತೆಗಳಿಗೆ ಉಪಕಾರಣಿಯಾದ ಗೌರಿ ರೂಪದಿಂದ ಹೇಗೆ ಹುಟ್ಟಿದಳು ಎಂಬುದನ್ನು ಅದನ್ನು ನಡೆದಂತೆ ಹೇಳುತ್ತೇನೆ, ಅದನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳ್ತೇನೆ ಅಂತ ಹೇಳಿ ಹೀಗೆ ಸಾವರ್ಣಿಕ ಮನ್ವಂತರಕ್ಕೆ ಸೇರಿದ ಮಾರ್ಕಾಂಡೇಯ ಪುರಾಣದಲ್ಲಿ ದೇವಿ ಮಹಾತ್ಮದ ಇಂದ್ರಾದಿಗಳ ಸ್ತುತಿ ಎಂಬ 4ನೇ ಅಧ್ಯಾಯ ಮುಗಿದಿದ್ದು. 5ನೇ ಅಧ್ಯಾಯದಾಗ ಆಕೆ ಶಂಕರಿಯ ಒಂದು ಅವತಾರವನ್ನು ಉತ್ತಮ ಚರಿತ್ರೆಗಳು ಶುರು ಆಗ್ತದೆ. ಹೀಗೆ ಅಂತಹ ದೇವಿಯನ್ನು ಸ್ತುತಿ ಮಾಡಿದ್ದಕ್ಕೆ ಆಕೆನೂ ಸಹ ಹರ್ಷಿಸಿದ್ದಾಗಿ ನಮ್ಮೆಲ್ಲರಿಗೂ ಜಯವನ್ನೇ ಶುಭವನ್ನೇ ಕೋರಿ ಕಾಪಾಡಲಿ, ಎಲ್ಲಾ ರೀತಿಯಿಂದ ಆಕೆ ನಮಗೆ ಅತ್ಯಂತ ಶುಭದಾಯಿನಿ ಆಗಲಿ ಅಂತ ಹೇಳಿ ಅಂತ ದೇವಿಯ ಕೃಪೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತ ಹೇಳಿ ಒಂದೆರಡು ಪುಷ್ಪಗಳನ್ನು ದೇವಿಯ ಭಗವತಿಯ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡುತ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.